ಶಾಂತಿಯುತ ಭಾರತವನ್ನ ಕೆಣಕಿದ ಪಾಕಿಸ್ತಾನ 26 ಪ್ರವಾಸಿಗರ ಹತ್ಯೆಗೆ ಭಾರತದ ಪ್ರತೀಕಾರ. ಗಡಿಯಲ್ಲಿ ಭಾರತ ಸೇನೆಯ ಸಮರಾಭ್ಯಾಸ ಆಪರೇಷನ್ ಆಕ್ರಮಣ. ಪಹಲ್ಗಾಮ್ ಉಗ್ರ ದಾಳಿಯ ಬೆನ್ನಲ್ಲೇ ಭಾರತ ಈಗ ಹೈ ಅಲರ್ಟ್ ಆಗಿದೆ. ಪಾಕಿಸ್ತಾನದ ಮೇಲೆ ವಿಭಿನ್ನ ಆಯಾಮದಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಭಾರತ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಭಾರತ ಸರ್ಕಾರ ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇದೆ. ಅದರ ಆರಂಭಿಕ ಹಂತ ಈಗಾಗಲೇ ರಾಜತಾಂತ್ರಿಕ ವಾರ್ ಶುರುವಾಗಿದೆ. ಆ ಭಾಗವಾಗಿ 9 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಅದರಲ್ಲಿ ಪ್ರಮುಖವಾಗಿ ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿ ತಂತ್ರವನ್ನ ಹೂಡಿದೆ. ಈಗಾಗಲೇ ಉಗ್ರರ ಮನೆಗಳನ್ನ ಡೆಮಾಲಿಷ್ ಮಾಡ್ತಾ ಇದೆ ಜಮ್ಮು ಕಾಶ್ಮೀರ ಸರ್ಕಾರ. ಪಾಕಿಸ್ತಾನಿಗಳ ವೀಸಾ ರದ್ದು ಮಾಡಿ ಪಾಕ್ಗೆ ಅವರನ್ನ ರವಾನೆ ಮಾಡಲಾಗ್ತಾ ಇದೆ. ಭಾರತದಿಂದ ಹೊರಗೆ ಹಾಕಲಾಗ್ತಾ ಇದೆ. 17 ವೀಸಾಗಳ ಪೈಕಿ 14 ವೀಸಾಗಳನ್ನ ರದ್ದು ಮಾಡಲಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ದಂತಹ 14 ಉಗ್ರರ ಪಟ್ಟಿ ಕೂಡ ರೆಡಿಯಾಗಿದೆ ಈಗಾಗಲೇ. ಅನಂತನಾಗ್, ಸೋಪಿಯಾನ್, ಪುಲ್ವಾಮಾ ಈ ಜಿಲ್ಲೆಗಳ ಉಗ್ರರನ್ನ ಪಟ್ಟಿ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಮೂಲಕ ಕ್ರಮಕ್ಕಾಗಿ ಈ ಉಗ್ರರ ಪಟ್ಟಿಯನ್ನು ರವಾನೆ ಮಾಡಲಾಗಿದೆ. ಶ್ರೀನಗರದಲ್ಲೂ ಕೂಡ 60ಕ್ಕೂ ಹೆಚ್ಚು ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಉಗ್ರರಿಗೆ ನೆರವು ಕೊಡ್ತಾ ಇದ್ದಂತಹ ಅನುಮಾನದ ಮೇಲೆ ಈ ಎಲ್ಲ ಮನೆಗಳ ಮೇಲೆ ರೇಡ್ ಆಗಿರೋದು. ಉಗ್ರರ ಬಗ್ಗೆ ಅನುಕಂಪ ಹೊಂದಿದ್ದವರ ಮನೆಯಲ್ಲಿ ತಲಾಶನ ಮಾಡಿದ್ದಾರೆ ಸ್ಥಳೀಯ ಪೊಲೀಸರು. ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್, ತೆಹರಿಕ್ ಉಲ್ ಮುಜಾಹಿದ್ದೀನ್, ಹರ್ಕತ್ ಉಲ್ ಜಿಹಾದ್ ಇ ಇಸ್ಲಾಮಿ ಈ ಸಂಘಟನೆಗೆ ಸೇರಿದ ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ ಜಮ್ಮು ಕಾಶ್ಮೀರದಾದ್ಯಂತ. ಈ ಸಂಬಂಧಪಟ್ಟಂಗೆ ಮೊದಲ ಹಂತದಲ್ಲಿ 14 ಜನ ಉಗ್ರರನ್ನ ಆಕ್ಟಿವ್ ಆಗಿದ್ದಂತ ಉಗ್ರರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಅವರಿಗಾಗಿ ಶೋಧ ನಡೀತಾ ಇದೆ. ಯಾರಿಗೆಲ್ಲ ಇಲ್ಲಿ ಇರೋದಕ್ಕೆ ಅವರಿಗೆ ಲಾಜಿಸ್ಟಿಕ್ಗಳನ್ನ ಕೊಡ್ತಾ ಇದ್ರು, ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು, ಅಂತವರನ್ನ ಈಗ ಪಟ್ಟಿ ಮಾಡಲಾಗಿದೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು. ಉಗ್ರರು ಪ್ರವಾಸಿಗರ ಮಧ್ಯದಲ್ಲಿ ರಾಜಾರೋಷವಾಗಿ ನಡೆದುಕೊಂಡು ಹೋಗುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಚಿಕ್ಕ ಮಗು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾವುದೇ ಡೌಟ್ ಇಲ್ಲ. ಈ ದೃಶ್ಯವನ್ನ ನೋಡ್ತಾ ಇದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಉಗ್ರರು ಆ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ಓಡಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅಂತ. ನೋಡಿ ಯಾವ ರೀತಿಯಾಗಿ ಇಬ್ರು ನಡೆದುಕೊಂಡು ಬರ್ತಾರೆ. ಸಾಮಾನ್ಯ ಪ್ರಜೆಗಳಂತೆ ನಡೆದುಕೊಂಡು ಬಂದಿರೋದು. ನಗ್ತಾ ನಗ್ತಾ ಬರ್ತಾರೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ 1 and 2 ಅಂತ. ಇಬ್ರು ಉಗ್ರರು ನಡೆದುಕೊಂಡು ಬರುವಂತಹ ದೃಶ್ಯ ಇದು. ಕ್ಯಾಶುಯಲ್ ಆಗಿ ಅನಾಯಾಸವಾಗಿ ನಡೆದುಕೊಂಡು ಬರ್ತಾರೆ. ಅಲ್ಲಿರುವಂತಹ ಪ್ರವಾಸಿಗರಲ್ಲಿ ನಾವು ಒಬ್ರು ಅನ್ನುವಂಥ ರೀತಿಯಲ್ಲಿ, ಯಾರಿಗೂ ಕೂಡ ಕಿಂಚಿತ್ತು ಡೌಟ್ ಬರದೆ ಇರುವಂತಹ ರೀತಿಯಲ್ಲಿ ಈ ರೀತಿಯಾಗಿ ಬಂದಂತವರು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿರೋದು. ಆ ಮಗು ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ನೋಡ್ತಾ ಇದ್ರು. ಅವರ ಪೋಷಕರು ಆ ವಿಡಿಯೋ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಆ ಮಗು ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ವಿಡಿಯೋದಲ್ಲಿ ಇವರು ಕ್ಯಾಪ್ಚರ್ ಆಗಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಆರ್ಮಿ ಆಗಿರಬಹುದು ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಒಂದಿಷ್ಟು ವಿಡಿಯೋಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಯಾರಾದ್ರೂ ಪ್ರವಾಸಿಗರು ಆ ಸ್ಥಳದಲ್ಲಿ ಇದ್ದಾಗ ತೆಗೆದುಕೊಂಡಂತಹ ವಿಡಿಯೋಗಳಲ್ಲಿ ಯಾರಾದ್ರೂ ಈ ರೀತಿಯಾಗಿ ಅನುಮಾನಾಸ್ಪದ ರೀತಿಯಲ್ಲಿ, ಅಂದ್ರೆ ಈಗಾಗಲೇ ಗುರುತು ಮಾಡಿರಲ್ಪಟ್ಟಿರುವಂತಹ ಉಗ್ರರ ಹೆಸರುಗಳೇನಿದೆ, ಪಟ್ಟಿ ಮಾಡಿರುವಂತಹ ಉಗ್ರರೇನಿದ್ದಾರೆ ಅವರು ಯಾವುದಾದರೂ ವಿಡಿಯೋಗಳಲ್ಲಿ ಓಡಾಡಿರುವಂತಹ ದೃಶ್ಯಗಳು ಏನಾದರೂ ಸಿಗಬಹುದಾ ಅನ್ನುವಂತ ನಿಟ್ಟಿನಲ್ಲಿ ತನಿಖೆ ಆರಂಭ ಆದಂತೆ ಕಾಣಿಸ್ತಾ ಇದೆ. ಆಗ ಈ ರೀತಿಯಾದಂತಹ ವಿಡಿಯೋಗಳು ಸಿಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಗೆ, ಆರ್ಮಿ ಪಡೆ. ಆ ವಿಡಿಯೋ ನೋಡ್ತಾ ಇದ್ದೀವಿ ನಾವು. ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇದು. ಉಗ್ರರು ಜನರ ಮಧ್ಯೆ, ಪ್ರವಾಸಿಗರ ಮಧ್ಯೆ ಯಾವ ರೀತಿಯಾಗಿ ರಾಜಾರೋಷವಾಗಿ ಓಡಾಡಿದ್ರು ಅನ್ನುವಂತಹ ಸಾಕ್ಷಿ ಈ ವಿಡಿಯೋ. ಆ ಮಗು ಕುಣಿತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ ಖುಷಿಗೆ. ಆ ಜಾಗ ನಿಜಕ್ಕೂ ಕೂಡ ಸ್ವರ್ಗದ ರೀತಿಯಲ್ಲಿತ್ತು. ಅಟ್ ಪ್ರೆಸೆಂಟ್ ಕೂಡ ಹಾಗೆ ಇದೆ. ಬಟ್ ಅದನ್ನ ನರಕವಾಗಿ ಕನ್ವರ್ಟ್ ಮಾಡಿರೋದು ಈ ರೀತಿಯಾದಂತಹ ಉಗ್ರರು. ಇಬ್ಬರು ನಡೆದುಕೊಂಡು ಹೋಗುವಂತಹ ದೃಶ್ಯ ಇದು. ಹಾಗಾದ್ರೆ
ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಣೆ ಮಾಡುತ್ತಾ ಭಾರತದ ತಯಾರಿಗಳನ್ನ ನೋಡ್ತಾ ಇದ್ರೆ ಈ ಬಾರಿ ಯುದ್ಧ ಶತಸಿದ್ಧ ಅನ್ನುವಂತ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಎಲ್ಲಾ ರೀತಿಯ ಅಂದ್ರೆ ನೆಲ, ಜಲ, ವಾಯು ಮೂರು ಪಡೆಗಳಿಂದಲೂ ಕೂಡ ಸರ್ವಸನ್ನದ್ಧವಾಗ್ತಾ ಇದೆ. ಭಾರತ ಪಾಕ್ ಗಡಿ ಪ್ರದೇಶದಲ್ಲಿ ಬಂಕರ್ಗಳ ಸ್ವಚ್ಛತೆ ಮಾಡಲಾಗ್ತಾ ಇದೆ. ಯುದ್ಧ ಶುರುವಾದ್ರೆ ಸ್ಥಳೀಯರು ಅಡಗಿಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇದೆ. ಆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಇದೀಗ ಸ್ಥಳೀಯ ಆಡಳಿತದ ಸೂಚನೆಯಂತೆ ಬಂಕರ್ಗಳನ್ನ ಸ್ವಚ್ಛ ಮಾಡಲಾಗ್ತಾ ಇದೆ. ಇನ್ ಕೇಸ್ ವಾರ್ ಶುರುವಾದ್ರೆ, ಯುದ್ಧ ಆರಂಭ ಆದ್ರೆ ಜನರಿಗೆ ಅಡಗಿಕೊಂಡು ಕುಳಿತುಕೊಳ್ಳೋದಕ್ಕೆ ಬಂಕರ್ಗಳ ವ್ಯವಸ್ಥೆ, ಆ ಬಂಕರ್ಗಳ ಸ್ವಚ್ಛತೆ ಮಾಡಲಾಗ್ತಾ ಇದೆ. ಪಂಜಾಬ್ ಗಡಿಯಲ್ಲೂ ಕೂಡ ಎಲ್ಲ ರೀತಿಯಾಗಿ ಅಲರ್ಟ್ ಆಗಿದೆ ಬಿಎಸ್ಎಫ್ ಸೈನ್ಯ. ಮುಂದಿನ 2 ದಿನಗಳಲ್ಲಿ ಬೆಳೆ ಕಟಾವು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಬೆಳೆ ಕಟಾವು ಆದ ನಂತರದಲ್ಲಿ ಎಲ್ಲೋ ಪಾಕಿಸ್ತಾನದ ಗಡಿ ಏನಿದೆ ಅಲ್ಲಿ ಯಾರು ಕೂಡ ಅಂದ್ರೆ ರೈತರು ಜಮೀನುಗಳ ಕಡೆ ಬರುವ ಹಾಗಿಲ್ಲ ಅಂತ ಕಟ್ಟೆಚ್ಚರವನ್ನ ಹೊರಡಿಸಲಾಗಿದೆ. ಪಂಜಾಬ್ ಪಾಕ್ ಗಡಿಯಲ್ಲೂ ಕೂಡ ರೈತರು ಆತಂಕದಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧ ಶುರುವಾಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಒಂದು ರೀತಿ ಗೊತ್ತಾಗ್ತಾ ಇರೋದು, ರೈತರಿಗೆ 2 ದಿನಗಳಲ್ಲಿ ಬಂದಿರುವಂತಹ ಬೆಳೆಯನ್ನ ಕಟಾವು ಮಾಡಿ ಅನ್ನುವಂತ ಸೂಚನೆ ಆರ್ಮಿಯಿಂದ ಹೋಗಿದೆ. ಅಂದ್ರೆ ಜಸ್ಟ್ ಲೆಕ್ಕಾಚಾರ ಹಾಕಿ 2 ದಿನ ಟೈಮ್ ಕಾಲಾವಕಾಶ ಕೊಡಲಾಗಿದೆ. ಏನೇ ಮಾಡೋದಿದ್ರು ಕೂಡ ನೀವು ಹೊಲದಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಬೇಕು, ಅನಂತರದಲ್ಲಿ ಯುದ್ಧ ಶುರುವಾಗುತ್ತೆ ಅನ್ನುವಂಥ ಮುನ್ಸೂಚನೆನ ಒಂದು ಕಡೆ ಮೂರು ಪಡೆಗಳಿಂದ ಎಲ್ಲ ರೀತಿಯಾದಂತಹ ಶಸ್ತ್ರ ಸಜ್ಜಿತವಾಗಿ ಸಮರಾಭ್ಯಾಸ ನಡೀತಾ ಇದೆ. ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯರು, ಗಡಿ ಭಾಗದಲ್ಲಿ ಬರುವಂತಹ ಪ್ರದೇಶದ ಜನರಿಗೆ ಈ ರೀತಿಯಾದಂತಹ ಸೂಚನೆಗಳು ಒಂದ್ ಕಡೆ ಹೋಗ್ತಾ ಇದ್ರೆ, ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಬಂಕರ್ಗಳಲ್ಲಿ ಸ್ವಚ್ಛತೆ. ಸಹಜವಾಗಿ ಯುದ್ಧದ ಆರಂಭಿಕ ಹಂತದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಈಗಲೂ ಕೂಡ ಅದೇ ಆಗ್ತಾ ಇರೋದು. ಗಡಿ ಭಾಗದಲ್ಲಿ ಬಂಕರ್ಗಳ ಸ್ವಚ್ಛತೆ, ಬೇಕಾಗಿರುವಂತ ವ್ಯವಸ್ಥೆ. ಇದರ ಅರ್ಥ ಯುದ್ಧ ಘೋಷಣೆ ಆಗುತ್ತಾ ಅನ್ನೋದು. ਫਾਰੇਕੋਟ ਦੀ ਆ ਵੀ 2 ਦਿਨ ਦੇ ਵਿੱਚ ਹੀ ਕਣਕ ਕੱਟ ਲਓ। ਤਕਰੀਬਨ ਕਣਕ ਤੋਂ ਕੱਟ ਹੀ गई है। तूड़ी बनने वाली रहती है, वो भी बोला भी अपने 2 दिन के बीच काट लो। हर बार ही जब भी कोई कहीं ना कहीं कश्मीर में हो जाए, कहीं भी झगड़ा हो जाए, तो पंजाब के जो गांव हमारे खाली करा देती है जाते हैं। हम तो सर इसलिए बोलते हैं भी सरकार को भी बोल रहे हैं भी एक बार ना एक बार ಯಾವುದೇ ಪರಿಸ್ಥಿತಿ ಎದುರಿಸೋದಕ್ಕೆ ಸಜ್ಜಾಗಿರುವಂತೆ ಕರೆಯನ್ನ ಕೊಡಲಾಗಿದೆ. ತುರ್ತು ಪರಿಸ್ಥಿತಿ ಎದುರಿಸಲು ಸಿದ್ಧವಾಗಿ ಇರೋದಕ್ಕೆ ಸೂಚನೆ ಕೊಡಲಾಗಿದೆ. ಜಮ್ಮು ಮತ್ತು ಬಾರಾಮುಲ್ಲಾ ಭಾಗದಲ್ಲಿ ಸರ್ಕಾರದಿಂದ ಸೂಚನೆ, ಸಲಹೆಗಳು ಹೋಗ್ತಾ ಇದೆ. ತುರ್ತು ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಕೂಡ ಬರಬಹುದು, ಅದನ್ನ ಎದುರಿಸೋದಕ್ಕೆ ತಯಾರಾಗಿರಬೇಕು. ಬಾರಾಮುಲ್ಲಾ ಭಾಗದಲ್ಲಿ ಸರ್ಕಾರದ ಸಲಹೆ ಅಂದ್ರೆ ಸೂಚನೆ, ಇನ್ ಕೇಸ್ ಏನ್ ಬೇಕಾದ್ರೂ ಆಗ್ಬಹುದು, ವಾರ್ ಘೋಷಣೆ ಆಗ್ಬಹುದು, ತುರ್ತು ಪರಿಸ್ಥಿತಿ ಬರುತ್ತೆ, ಅದನ್ನ ಎದುರಿಸುವುದಕ್ಕೆ ಸಕಲ ಸಿದ್ಧತೆಗಳು ಆಗಬೇಕು. ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ, ಔಷಧಿ ಸಂಗ್ರಹಣೆ, ರಕ್ತ ಸಂಗ್ರಹಕ್ಕೂ ಕೂಡ ಸಲಹೆಯನ್ನ ಕೊಡಲಾಗಿದೆ ಸ್ಥಳೀಯ ಸರ್ಕಾರದಿಂದ. ಪಹಲ್ಗಾಮ್ ಉಗ್ರರ ದಾಳಿಯಿಂದ ಉದ್ವಿಗ್ನ ಆಗಿರುವಂತಹ ಪರಿಸ್ಥಿತಿ ಅಲ್ಲಿದೆ. ಆ ಸ್ಥಳದಲ್ಲಿರೋದು ಅಕ್ಷರಶಃ ಆ ಪಹಲ್ಗಾಮ್ ಆ ಸ್ಥಳ ಏನಿದೆ, ಈ ಮಗು ಕುಣಿತಾ ಇರುವಂತಹ ಜಾಗ, ಇದು ಅಕ್ಷರಶಃ ಈಗ ನರಕದ ರೀತಿಯಲ್ಲಿ ಭಾಸವಾಗ್ತಾ ಇದೆ, ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಕ್ ವಿರುದ್ಧ ಕೆಂಗಣ್ಣು ಬೀರಿದೆ ಭಾರತ ಸರ್ಕಾರ. ಕಾರಣ, ವಾಯು ಮಾರ್ಗವನ್ನ ಬಂದ್ ಮಾಡಿ ಭಾರತಕ್ಕೆ ಟಕ್ಕರು ಕೊಡೋದಕ್ಕೆ ಪಾಕಿಸ್ತಾನ ಯತ್ನಿಸಿದೆ. ಬಂದ್ ಮಾಡಿದೆ ಆಲ್ರೆಡಿ. ವಾಯು ಮಾರ್ಗ ಬದಲಾವಣೆಗೆ ಭಾರತ ಸಜ್ಜಾಗಿದೆ. ನಮಗಿದು ಮ್ಯಾಟ್ರೇ ಅಲ್ಲ ಅನ್ನುವಂತ ರೀತಿಯಲ್ಲಿ ಭಾರತ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದೆ. ಇತ್ತೀಚಿನ ಬೆಳವಣಿಗೆ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡಿ. ಅಂದ್ರೆ ವಾಯು ಮಾರ್ಗ ಬದಲಾವಣೆ ಆಗಿದೆ, ಫ್ಲೈಟ್ಗಳು ಯಾವ ರೀತಿಯಾಗಿ ಓಡಾಡುತ್ತೆ ಇನ್ನು ಮುಂದೆ, ಆ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡಿ ಅಂತ ಅಂತಾರಾಷ್ಟ್ರೀಯ ವಾಯು ಮಾರ್ಗ ಬದಲಾವಣೆಗೆ ಸಂಬಂಧಪಟ್ಟಂಗೆ, ಜೊತೆಗೆ
ದರ ಹಾಗೂ ಸಮಯದ ವ್ಯತ್ಯಾಸ ಅದರ ಬಗ್ಗೆ ತಿಳಿಸ್ಕೊಡಿ, ಮಾಹಿತಿಯನ್ನು ಕೊಡಿ ಗ್ರಾಹಕರಿಗೆ, ಅಂದ್ರೆ ಪ್ರಯಾಣಿಕರಿಗೆ. ವಿಮಾನಯಾನ ಸಂಸ್ಥೆಗಳಿಗೆ DGCA ಖಡಕ್ ಸೂಚನೆ ಕೊಟ್ಟಿದೆ. ಅಂದ್ರೆ ಭಾರತ ಸರ್ಕಾರ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ನಾವು ರೆಡಿಯಾಗಿದ್ದೀವಿ ಅಂತ. ಪಾಕಿಸ್ತಾನ ವಾಯು ಮಾರ್ಗವನ್ನ ಬಂದ್ ಮಾಡಿ ಭಾರತಕ್ಕೆ ಟಕ್ಕರು ಕೊಡೋದಕ್ಕೆ ಮುಂದಾಗಿರೋದು. ಇದ್ಯಾವುದು ಕೂಡ ನಮಗೆ ಮ್ಯಾಟ್ರೇ ಆಗೋದಿಲ್ಲ. ನೀವು ಆ ಒಂದು ಮಾರ್ಗವನ್ನ ಬಂದ್ ಮಾಡಿದ್ರೆ ನಾವು ಬೇರೆ ಕಡೆ ಓಡಾಡ್ತೀವಿ, ಬೇರೆ ಮಾರ್ಗ ಇದೆ ಅನ್ನುವಂಥ ದಿಟ್ಟ ಉತ್ತರವನ್ನ ಕೊಡೋದಕ್ಕೆ ಭಾರತವು ಕೂಡ ರೆಡಿಯಾಗಿದೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಭಾರತದಿಂದ ಕೆಲವೊಂದಿಷ್ಟು ದೇಶಗಳಿಗೆ ಸ್ಟ್ರೈಟ್ ಒಂದೇ ಫ್ಲೈಟ್ ಇರುತ್ತೆ, ಬಟ್ ಕೆಲವೊಂದಿಷ್ಟು ದೇಶಗಳಿಗೆ ಕನೆಕ್ಟಿವಿಟಿ ಫ್ಲೈಟ್ಗಳನ್ನು ಹತ್ಕೊಂಡು ನಾವು ಹೋಗಬೇಕಾಗುತ್ತೆ. ಸೊ ಆ ರೀತಿಯಾಗಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ವಾಯು ಆ ಮಾರ್ಗವನ್ನ ಬಂದ್ ಮಾಡಿದೆ. ಈಗ ಪಾಪಿ ಪಾಕಿಸ್ತಾನದಿಂದ ಮತ್ತೆ ನರಿಬುದ್ಧಿ ಪ್ರದರ್ಶನ ಆಗಿದೆ. ನಿನ್ನೆ ಯುದ್ಧ ಮಾಡುವ ಬಗ್ಗೆ ವೀರಾವೇಶದ ಮಾತುಗಳು ಕೇಳಿ ಬರ್ತಾ ಇತ್ತು ಇಡೀ ಪಾಕಿಸ್ತಾನದ ತುಂಬೆಲ್ಲ. ಇವತ್ತು ತನಿಖೆ ಅಂತ ಬಿಳಿ ಬಾವುಟ ಪ್ರದರ್ಶನ, ಅಂದ್ರೆ ಶಾಂತಿ ಬಗ್ಗೆ ಮಾತನಾಡ್ತಾ ಇದೆ ಪಾಪಿ ಪಾಕಿಸ್ತಾನ. ಇದಕ್ಕೆ ಪಾಕಿಸ್ತಾನವನ್ನ ನರಿಗೆ ಹೋಲಿಸೋದು. ತನಿಖೆಗೆ ನಾವು ಕೂಡ ಸಹಕಾರ ಕೊಡ್ತೀವಿ, ತಟಸ್ಥ ಏಜೆನ್ಸಿ ಮೂಲಕ ತನಿಖೆ ಆಗ್ಲಿ ಅಂತ ಪ್ರಸ್ತಾಪ ಮಾಡಿದೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಹೇಳಿಕೆ ಇದೆ. ಒಂದು ಕಡೆ ಭಾರತ ರೆಡಿ ಆಗ್ತಾ ಇದೆ. ಭಾರತದ ಯುದ್ಧದ ತಯಾರಿಯನ್ನ ಕಂಡು ಪಾಕಿಸ್ತಾನ ಬೆಚ್ಚಿ ಬಿತ್ತ ಹಾಗಾದ್ರೆ ಎಸ್, ಬೆಚ್ಚಿ ಬಿದ್ದಿದೆ. ಅದಕ್ಕೆ ಈ ಹೇಳಿಕೆ ಬಂದಿರು. ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತಕ್ಕೇನೆ ಬೆದರಿಕೆ ಒಡ್ಡುವಂತೆ ಮಾತನಾಡಿದ್ದ ನಾಯಕ, ಅಲ್ಲಿನ ನಾಯಕ, ನೀರು ಹರಿಸದಿದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳಿದ್ದ ಭುಟ್ಟೋ, ಬಿಲಾವಲ್ ಭುಟ್ಟೋ ಕೊಟ್ಟಂತ ಈ ಹೇಳಿಕೆ ಕೇಂದ್ರ ಸಚಿವರು ಖಡಕ್ ಉತ್ತರ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಅವನಿಗೆ ನೀರಲ್ಲಿ ಹಾರೋದಕ್ಕೆ ಹೇಳಿ ಅಂತ ಹೇಳಿದ್ರು ಹರ್ದೀಪ್ ಸಿಂಗ್ ಪುರಿ. ಪಾಕಿಸ್ತಾನ್ ರಾಜಕಾರಣಿ ಮಾತಿಗೆ ಸಚಿವ ಪುರಿ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ರಕ್ತ ಹರಿಸೋದಲ್ಲ, ನೀರಲ್ಲಿ ಹೋಗಿ ಹಾರೋಕೆ ಹೇಳಿ ಅಂತ ಹೇಳಿದ್ರು. ಏಕವಚನದಲ್ಲಿ ತಿರುಗೇಟನ್ನು ಕೊಟ್ಟಿರೋದು. ನೀರು ಹರಿಸಿಲ್ಲ ಅಂದ್ರೆ, ಸಿಂಧು ನದಿ ನೀರು ನಮಗೆ ಬಂದಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ತೀವಿ ಭಾರತದಲ್ಲಿ ಅಂತ ಕೊಟ್ಟಂತ ಹೇಳಿಕೆ. ಸಿಂಧು ನದಿ ಒಪ್ಪಂದ ಅಮಾನತಲ್ಲಿ ಇಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತ ಹೇಳಿಕೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ, ಲೈವ್ ನಲ್ಲಿ ಇದ್ದಾರೆ. ರಾಘವೇಂದ್ರ ಗುಡಿ, ಒಂದು ಕಡೆ ಸೈಕಾಲಜಿಕಲ್ ವಾರ್ ಈಗಾಗಲೇ ಶುರುವಾಗಿದೆ. ಅದರ ಇಂಪ್ಯಾಕ್ಟ್ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಈಗ ದಂಡಂ ದಶಗುಣಂ ಒಂದೇ ಬಾಕಿ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ಆಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆಯಾದ್ರೆ, ಉರಿ ಅಟ್ಯಾಕ್ ಆದ ನಂತರದಲ್ಲಿ ಏರ್ ಸ್ಟ್ರೈಕ್ ಅಟ್ಯಾಕ್, ಈ ಎರಡು ಅಟ್ಯಾಕ್ ಆದಾಗ, ಅಂದ್ರೆ ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ದಿನಗಳ ಗ್ಯಾಪ್ನ ನಂತರದಲ್ಲಿ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದೆವು. ಸೊ ಈಗ ಪಹಲ್ಗಾಮ್ನಲ್ಲಿ ಆಗಿರುವಂತಹ ಈ ಒಂದು ನರಮೇಧ, ಭಾರತೀಯರ ನರಮೇಧ ಏನಾಗಿದೆ, ಇದು ಆಗಿ 22ರಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ 5-6 ದಿನ ಕಳೀತಾ ಬಂತು. ಒಂದು ಗ್ಯಾಪ್ ಸಿಕ್ಕಿದೆ. ಸೊ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಗ್ತಾ ಇರುವಂತಹ ಸಿದ್ಧತೆಗಳನ್ನ ನೋಡ್ತಾ ಇದ್ರೆ? ಅರುಣ್, ಪ್ರಮುಖವಾಗಿ ಇವತ್ತಿನ ಸಂದರ್ಭದಲ್ಲಿ ಯುದ್ಧ ಅನ್ನುವಂತ ವಿಚಾರ ಬಂದಾಗ, ಯುದ್ಧ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ದುಡ್ಡನ್ನು ಬಯಸುವಂತದ್ದಲ್ಲ. ಇದು ಕಾಸ್ಟ್ಲಿಯೆಸ್ಟ್ ಆಗಿರ್ತಕ್ಕಂಥ ತಿಂಗು ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಕೂಡ ಅದರಲ್ಲಿ ಇನ್ವೆಸ್ಟ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ನಾವು ಮಾತನಾಡ್ತೀವಲ್ಲ, ಒಂದು ಬ್ರಹ್ಮೋಸ್ ಮಿಸೈಲ್ಗೆ ಕನಿಷ್ಠ ಪಕ್ಷ 2-3 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಬೆಲೆ ಬಾಳುತ್ತೆ. ನೀವೇನಾದ್ರೂ 100 ಮಿಸೈಲ್ ಅನ್ನು ಆರಿಸಿದ್ರೆ 300-400 ಕೋಟಿ ರೂಪಾಯಿ ಆ ಮಿಸೈಲ್ ಮೂಲಕವಾಗಿ ಹೋದಾಗ ಆಗುತ್ತೆ. ಅದು ಕೇವಲ ನಾನು ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸಹಜವಾಗಿ ಸಾಕಷ್ಟು ವಿಚಾರಗಳು ಇಲ್ಲಿ ಪರಿಗಣಿತವಾಗ್ತವೆ ಯುದ್ಧ ಅಂದಾಗ. ಆಮೇಲೆ ಈಗ ಯಾವುದೇ ಒಬ್ಬ ಶತ್ರು ನಮ್ಮ ಮೇಲೆ ದಾಳಿಯನ್ನ ಮಾಡಿದಾಗ ಸಹಜವಾಗಿ ಆತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಇವರು ಇದೇ ರೀತಿಯಾಗಿ ರಿಟಾಲೇಟ್ ಮಾಡ್ತಾರೆ, ಇಂಥಲ್ಲೇ ರಿಟಾಲೇಟ್ ಮಾಡ್ತಾರೆ, ಈ ರೀತಿಯಾಗಿ ಮಾಡಬಹುದು ಅಂತೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈಗ LOC ಅಲ್ಲಿ ಇರಬಹುದು, ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇರಬಹುದು, ಪಾಕಿಸ್ತಾನ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅವರ ಟ್ಯಾಂಕ್ ಇರ್ಬೋದು ಅಥವಾ ಅವರ ರೆಜಿಮೆಂಟ್ ಗಳಿರ್ಬೋದು, ಎಲ್ಲವನ್ನ ಕೂಡ ನಿಯೋಗ ಮಾಡಿದೆ. ಅದೇ ರೀತಿಯಾಗಿ ಏರ್ಫೋರ್ಸ್ ಕೂಡ ಸಾಕಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆ. ಹೀಗೆ ಅವರು ಬಯಸಿದಾಗ ನಾವು ದಾಳಿಯನ್ನ ಮಾಡ್ಬೇಕಾ? ಖಂಡಿತವಾಗಿ ಇಲ್ಲ. ನಮ್ಮ ಸೇನೆ ದಾಳಿ ಮಾಡುತ್ತೆ, ಪ್ರತಿಕಾರವನ್ನ ತಿಳಿಸ್ಕೊಳ್ಳುತ್ತೆ. ಆದ್ರೆ
ನಮ್ಮ ಸೇನೆ ನಿರ್ಧಾರ ಮಾಡಿದಂತ ಸ್ಥಳದಲ್ಲಿ. ಅದಕ್ಕೋಸ್ಕರ ಈಗ ಪ್ರಿಪರೇಷನ್ಸ್ ಗಳು ನಡೀತಾ ಇರುವಂತದ್ದು. ನಾವೀಗ ನೋಡ್ತಾ ಇದ್ದಾಗೆ ಒಂದು ಕಡೆಯಿಂದ ಯಾವ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ರಾಜತಾಂತ್ರಿಕವಾಗಿ ನೋಡಿದ್ರೆ. ಇವತ್ತು ಪ್ರಪಂಚದ ಒಂದೇ ಒಂದು ದೇಶ ಕೂಡ ಭಾರತ ಇಂಡಸ್ ವಾಟರ್ ಟ್ರೀಟಿಯಿಂದ ಹಿಂದೆ ಸರಿದಿರೋದನ್ನ ಖಂಡನೆ ಮಾಡಿಲ್ಲ. ಪ್ರತಿಯೊಬ್ಬರು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಹೇಳ್ತು, ನೀವೇನಾದ್ರೂ ನಮ್ಮ ಮೇಲೆ ನೀರನ್ನ ಬಿಡದೇ ಇದ್ರೆ, ನಮಗೆ ನೀರನ್ನ ಕೊಡದೇ ಇದ್ರೆ ನಾವು ನಿಮ್ಮ ಮೇಲೆ ಯುದ್ಧವನ್ನ ಮಾಡ್ತೀವಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದಾವೆ ಅಂತ ಹೇಳಿ. ಅಣು ಬಾಂಬ್ ಅನ್ನೋದು ಅಷ್ಟು ಸುಲಭವಾಗುತ್ತಾ? ಪಾಕಿಸ್ತಾನ ಅದನ್ನ ಪ್ರಯೋಗ ಮಾಡುವಂತ ಸಾಧ್ಯತೆಗಳಿದಾವ. ಸಾಧ್ಯತೆಗಳಿದ್ರೆ ಅದಕ್ಕೆ ಯಾವ ರೀತಿಯಾಗಿ ವಿಶ್ವ ಇವತ್ತು ಪ್ರತಿಕ್ರಿಯೆಯನ್ನ ಕೊಡುತ್ತೆ? ಹೀಗೆ ಸಾಕಷ್ಟು ವಿಚಾರಗಳಿದಾವೆ ಅರುಣ್. ಹೀಗಾಗಿ ಯುದ್ಧ ಅನ್ನುವಂಥದ್ದು, ಈಗ ನನಗೇನೋ ಒಂದು ಕೋಪ ಬಂದಿದೆ, ನಿಮಗೆ ಇನ್ನೊಂದೇನೋ ಒಂದು ಕೋಪ ಬಂದಿದೆ, ಜನಸಾಮಾನ್ಯರಿಗೆ ಏನೋ ಒಂದು ಕೋಪ ಬಂದಿದೆ ಅಂತ ತಕ್ಷಣ ನಾವು ಹೋಗಿ ಅಲ್ಲಿ ದಾಳಿ ಮಾಡುವಂತದ್ದಲ್ಲ. ಅದಕ್ಕೆ ಬೇಕಾಗಿರೋ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇ ಆ ಸಿದ್ಧತೆಗಳು ಹೇಗಿರ್ತವೆ ಮತ್ತೆ ಹೇಗೆ ಮಾಡ್ಕೊಳ್ಳಾಗ್ತಾ ಇದೆ ಅಂತ ನಿಮಗೆ ನಾನು ಕೆಲವೊಂದಿಷ್ಟನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ. ಮೊದಲನೆಯದಾಗಿ, ನಮ್ಮ ದೇಶವಾಸಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಹೋಗ್ಬೇಕು. ಆದ್ರೆ ಅದು ನಮ್ಮ ಹೊರದೇಶದವರಿಗೆ, ನಮ್ಮ ಶತ್ರುಗಳಿಗೆ, ಅವರಿಗೆ ಬೇಕಾದಂತ ಮಾಹಿತಿಯನ್ನ ಕೊಡೋ ರೀತಿಯಾಗಿರ್ಬಾರ್ದು. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಪ್ರತಿಯೊಂದು ಮಾಧ್ಯಮಗಳಿಗೂ ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಈ ಲೈವ್ ಅನ್ನ ಮಾಡಬೇಡಿ, ಅಂದ್ರೆ ಬಾರ್ಡರ್ ಇಂದ ಲೈವ್ ಮಾಡಬೇಡಿ. ನಾವು ನೋಡ್ತಾ ಇದ್ವಿ 26/11 ಆದಾಗ ಮುಂಬೈ ಅಲ್ಲಿ ಕಸಬ್ ನೇತೃತ್ವದ ಉಗ್ರರು ದಾಳಿಯನ್ನ ಮಾಡುವಾಗ ಸಾಕಷ್ಟು ಜನ ಅದನ್ನ ಹೇಳ್ತಾ ಇದ್ರು, ನಮಗೆ ಇಂಥ ರೂಮ್ ಇಂದ ಕರೆ ಬರ್ತಾ ಇದೆ, ನಮಗೆ ಇಂಥ ರೂಮ್ ನಲ್ಲಿ ನಮ್ಮ ಸೋರ್ಸ್ ಇದೆ ಅಂತ ಹೇಳಿ ಕೂಡ ಅಷ್ಟು ವಿವರಗಳನ್ನ ಬಿಟ್ಕೊಡ್ತಾ ಇದ್ರು. ಆ ವಿವರಗಳನ್ನ ಕೇಳಿ ಪಾಕಿಸ್ತಾನದಲ್ಲಿದ್ದಂತ ಉಗ್ರರು ಇಲ್ಲಿ ಮಾಹಿತಿಯನ್ನ ರವಾನೆ ಮಾಡ್ತಿದ್ರು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಎರಡನೇ ವಿಚಾರ ಏನಾಗುತ್ತೆ, ಯುದ್ಧ ಶುರು ಆಗ್ತಿದ್ದಾಗೆ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡುವಂತದ್ದು ಮತ್ತು ಸಾಕಷ್ಟು ಸಮಸ್ಯೆ ಈಡಾಗುವಂತದ್ದು ನಮ್ಮ ವಾಯುಯಾನ ಕ್ಷೇತ್ರ. ಈಗ ಹೇಗೆ ವಿಮಾನಗಳ ಹಾರಾಟವನ್ನ ಮಾಡ್ತಾ ಇದೀವಿ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ಡೈವರ್ಷನ್ ಅನ್ನ ಮಾಡಬೇಕಾಗತ್ತೆ, ರೂಟ್ ಡೈವರ್ಷನ್ ಆಗ್ಬೇಕಾಗತ್ತೆ, ಸಮಯ ಸಂದರ್ಭಗಳು ಬದಲಾಗಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ವಾಯುಯಾನ ಸಂಸ್ಥೆಗಳಿಗೂ ಕೂಡ ಒಂದು ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇನ್ನ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಯಾವುದೇ ಯುದ್ಧ ಆಗ್ಲಿ ಅರುಣ್, ಮೊದಲು ಬಲಿಪಶು ಆಗುವಂತದ್ದು ಗಡಿಯಲ್ಲಿರ್ತಕ್ಕಂಥ ಜನಸಾಮಾನ್ಯರು, ಅಲ್ಲಿರುವಂತಹ ರೈತರು, ದನವನ್ನ ಮೇಯಿಸುವಂತವರು, ಅಲ್ಲಿ ಕುರಿಯನ್ನ ಮೇಯಿಸುವಂತವರು, ಅಲ್ಲಿ ಕಾರ್ಮಿಕರ ಕೆಲಸ ಮಾಡುವಂತವರು, ಅಂಥವರೇ ಟಾರ್ಗೆಟ್ ಆಗ್ತಾರೆ. ಹಾಗಿದ್ರೆ ಅವರನ್ನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು? ಸಾಕಷ್ಟು ಬಂಕರ್ಗಳು ಇರ್ತವೆ, ಆ ಬಂಕರ್ ಗಳನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತದ್ದು. ಮುಂಚಿತವಾಗಿ ಮಾಹಿತಿಯನ್ನ ಕೊಟ್ಟಾಗ ರೈತರು ಕೂಡ ಅಲ್ಲಿ ಇಳಿಯೋದಿಲ್ಲ. ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಏನಾದ್ರು ಬಂದಾಗ ಅವರಲ್ಲಿ ಆ ಯುದ್ಧ ಭೂಮಿಗೆ ಹೋಗೋದಿಲ್ಲ. ಹೀಗಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಸಂದೇಶವನ್ನ ಕೊಡ್ಬೇಕಾಗಿರುವಂತ ಕೆಲಸವನ್ನ ಕೂಡ ಸರ್ಕಾರಗಳು ಮಾಡ್ತಾ ಇದಾವೆ. ಮತ್ತೊಂದು ಕಡೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ, ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಎಕಾನಮಿಯನ್ನ ನಾವು ನೋಡ್ತಾ ಇದ್ರೆ, ಅದರಲ್ಲೂ ಫಾರಿನ್ ರಿಸರ್ವ್ಸ್ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನದ ಬಳಿಯಲ್ಲಿರುವಂತದ್ದು ಕೇವಲ $10 ಬಿಲಿಯನ್. ಭಾರತದ ಫಾರಿನ್ ರಿಸರ್ವ್ ನಲ್ಲಿ ಇರುವಂತದ್ದು $680 ಬಿಲಿಯನ್. ಈ ಫಾರಿನ್ ರಿಸರ್ವ್ ಯಾವ ಸಂದರ್ಭದಲ್ಲಿ ಬಳಕೆ ಆಗುತ್ತೆ ಅಂದ್ರೆ, ಯಾವಾಗ ಒಂದು ದೇಶಕ್ಕೆ ಆಪತ್ತು ಬಂದಿರುತ್ತೆ, ಅದು ಆಕಸ್ಮಿಕವಾಗಿರ್ಬೋದು, ಪ್ರಾಕೃತಿಕವಾಗಿರ್ಬೋದು, ಅಥವಾ ಯುದ್ಧದ ಸಂದರ್ಭ ಇರ್ಬೋದು, ಆ ಸಂದರ್ಭದಲ್ಲಿ ನಮ್ಮ ಈ ಫಾರಿನ್ ರಿಸರ್ವ್ ಅನ್ನುವಂಥದ್ದು ಬಳಕೆ ಆಗುತ್ತೆ. ಅದೇ ರೀತಿಯಾಗಿ ನೀವು ಡೀಸೆಲ್, ಪೆಟ್ರೋಲ್ ರೀತಿಯಾಗಿ ಇಂಧನವನ್ನ ಕೂಡ ಶೇಖರಣೆ ಮಾಡ್ಕೊಳ್ಬೇಕಾಗತ್ತೆ, ಅದರ ರಿಸರ್ವಿಯರ್ ಗಳನ್ನ ತುಂಬಿಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನಮ್ಮ ಸೈನ್ಯ ಏನಿದಾವೆ, ಮೂರು ಸೇನೆಯ ಜೊತೆಗೆ ನಮ್ಮ ಮಿಸೈಲ್, ನಮ್ಮ ಕ್ಷಿಪಣಿ ವ್ಯವಸ್ಥೆ ಏನಿದೆ, ಪ್ರತಿಯೊಂದನ್ನ ಕೂಡ ಒಂದಕ್ಕೊಂದು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಒಂದು ಕಮ್ಯುನಿಕೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ. ಆ ವಿಚಾರದಲ್ಲೂ ಕೂಡ ಇವತ್ತು ಭಾರತ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಅದೇ ಕಾರಣದಿಂದಾಗಿ ಅರಬ್ಬಿ ಸಮುದ್ರದಲ್ಲಿ ನೇವಿ ಪ್ರಾಕ್ಟೀಸ್ ಮಾಡ್ತಾ ಇದೆ. ನಮ್ಮ ಮಧ್ಯ ಭಾರತದಲ್ಲಿ ನಮ್ಮ ಏರ್ ಫೋರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು ಆಕ್ರಮಣ ಅನ್ನುವಂತ ಒಂದು ಹೆಸರಿನಲ್ಲಿ, ಆಪರೇಷನ್ ಆಕ್ರಮಣ ಅನ್ನುವಂತ ಒಂದು ಹೆಸರಿನಲ್ಲಿ. ಇನ್ನು ನಮ್ಮ ಪ್ರತಿಯೊಂದು BSF ಏನಿದೆ, ಗುಜರಾತ್, ಪಂಜಾಬ್ ನಿಂದ ಗುಜರಾತ್, ರಾಜಸ್ಥಾನ್, ಕಂಪ್ಲೀಟ್ ಆಗಿ BSF ಏನಿದೆ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇನ್ಫ್ಯಾಂಟ್ರಿ ಟ್ಯಾಂಕ್ ಗಳಿರ್ಬೋದು ಅಥವಾ ಆರ್ಟಿಲರಿ ಗನ್ ಸಿಸ್ಟಮ್ಸ್ ಇರಬಹುದು, ಪ್ರತಿಯೊಂದನ್ನ ಕೂಡ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಈ ಬಾರಿ ಏನಾದ್ರೂ ಯುದ್ಧ ಆಗಿದ್ದೆ ಆದ್ರೆ ಸಹಜವಾಗಿ ಭಾರತ ಮೊದಲು ಪ್ರಯೋಗ ಮಾಡೋದಿಲ್ಲ ಅರುಣ್. ಆದ್ರೆ ಏನಾದ್ರೂ ಪಾಕಿಸ್ತಾನದಿಂದ ಮತ್ತೊಂದು ಬಾರಿ ಏನಾದ್ರೂ ಒಂದು ಕ್ಷಿಪಣಿ ಹಾರ್ ಬಂದ್ರು ಕೂಡ ಪಾಕಿಸ್ತಾನ ಊಹೆಯನ್ನು ಮಾಡ್ಕೊಳ್ಳೋದಿಲ್ಲ. ಅಂತ ದೊಡ್ಡ ಮಟ್ಟದ ದಾಳಿಯನ್ನ ಮಾಡೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಪಾಕಿಸ್ತಾನವನ್ನ ಸುತ್ತುವರಿಯೋದಕ್ಕೆ ಭಾರತ ಸಿದ್ಧವಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅರುಣ್.